ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗಿಲ್ಲಿ ಅವರ ಒಂದು ಹೊಸ ಮೂವಿ ಆದಂತಹ ಬಳ್ಳಾರ್ ಮೂವಿಗೆ ಒಂದು ಕಾವ್ಯ ಶೈವ್ ಅವರು ಹೀರೋಯಿನ್ ಅಂತ ಫಿಕ್ಸ್ ಆಗಿದೆ. ಸೊ ಯಾವಾಗ ಫಿಕ್ಸ್ ಆಯಿತು, ಹೇಗೆ ಫಿಕ್ಸ್ ಆಯಿತು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಒಂದು ಪ್ರೂಫ್ನ ಸಮೇತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಗಿಲ್ಲಿ ತುಂಬಾನೇ ಒಂದು ಶ್ರಮಜೀವಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕೆ ಅಂದರೆ ತುಂಬಾ ಒಂದು ಪರಿಶ್ರಮವನ್ನು ಪಟ್ಟು ಇಷ್ಟೊಂದು ಮೇಲೆ ಬಂದಿದ್ದಾರೆ. ಸೊ ನಾವು ಗಿಲ್ಲಿ ಅವರನ್ನ ಒಂದು ಯಾವಾಗಲಿಂದ ಅಂದರೆ ಒಂದು ಯೂಟ್ಯೂಬ್ಸ್ಗಳಿಂದ ವಿಡಿಯೋಗಳನ್ನು ಮಾಡ್ತಿರುವಾಗಲೇ ನಾವು ಗಿಲ್ಲಿ ಅವ್ರನ್ನ ನೋಡ್ಕೊಂಡು ಬಂದಿದ್ದೇವೆ. ಮೊಟ್ಟ ಮೊದಲನೇದಾಗಿ ಒಂದು ಗಾರೆ ಕೆಲಸವನ್ನ ಗಿಲ್ಲಿ ಅವರು ಮಾಡ್ತಾ ಇದ್ರು. ಅದಾದ ನಂತರ ಗಾರೆ ಕೆಲಸವನ್ನ ಬಿಟ್ಬಿಟ್ಟು ಸೊ ಗಾರೆ ಕೆಲಸವನ್ನೇನು ಬಿಡಲಿಲ್ಲ. ಸೊ ಏನಾಯ್ತಪ್ಪ ಅಂತಂದ್ರೆ ಈ ಕಡೆ ಯೂಟ್ಯೂಬ್ ಕಡೆ ಒಂದಿಷ್ಟು ಆಸಕ್ತಿಯನ್ನ ತೋರಿಸಿದ್ರು. ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಗಾರೆ ಕೆಲಸದ ಜೊತೆಗೇನೆ. ಸೊ ಅದಾದ ನಂತರ ಏನಾಯ್ತಪ್ಪ ಅಂತಂದ್ರೆ ಗಾರೆ ಕೆಲಸದ ಜೊತೆಗೆ ಒಂದಿಷ್ಟು ಯೂಟ್ಯೂಬ್ಸ್ ವಿಡಿಯೋಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದಿಷ್ಟು ಫೇಮಸ್ ಆಗೋಕೆ ಸ್ಟಾರ್ಟ್ ಆದ್ರು. ಸೊ ಯಾಕಪ್ಪ ಅಂತಂದ್ರೆ ಒಂದು ಜನರು ಇವರ ವಿಡಿಯೋಗಳನ್ನ ಇಷ್ಟಪಡೋಕೆ ಸ್ಟಾರ್ಟ್ ಮಾಡಿದ್ರು. ತುಂಬಾ ಚೆನ್ನಾಗಿ ವಿಡಿಯೋಗಳನ್ನ ಮಾಡ್ತಾ ಇದ್ರು, ತುಂಬಾ ಚೆನ್ನಾಗಿ ಕಾಮಿಡಿಗಳನ್ನ ಮಾಡ್ತಾ ಇರೋದ್ರಿಂದ ಸೊ ಜನರು ಇವರ ಒಂದು ವಿಡಿಯೋಸ್ಗಳನ್ನ ಇಷ್ಟಪಡೋಕೆ ಸ್ಟಾರ್ಟ್ ಮಾಡಿದ್ರು. ಅದಾದ ಮೇಲೆ ತುಂಬಾನೇ ಖುಷಿ ಆಯಿತು. ಸೊ ತುಂಬಾನೇ ಜನರಿಂದ ಸಪೋರ್ಟ್ ಬಂದಾಗ ಇಲ್ಲ ನೀವು ಇನ್ನಷ್ಟು ವಿಡಿಯೋಸ್ಗಳನ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಮಾತನ್ನ ಒಂದು ಅಭಿಮಾನಿಗಳು ಹೇಳ್ತಾ ಬಂದ್ರು, ಕಮೆಂಟ್ಸ್ಗಳನ್ನ ಮಾಡ್ತಾ ಬಂದ್ರು. ಅದನ್ನು ನೋಡಿದ ಗಿಲ್ಲಿ ಅವರು ತುಂಬಾನೇ ಒಂದು ಖುಷಿಪಟ್ಟು ಇನ್ನಷ್ಟು ವಿಡಿಯೋಸ್ಗಳನ್ನ ಮಾಡೋಕ್ಕೆ ಅದು ಸ್ಫೂರ್ತಿದಾಯಕವಾಯಿತು. ಸೊ ಇನ್ನಷ್ಟು ವಿಡಿಯೋಸ್ಗಳನ್ನ ಮಾಡೋಕ್ಕೆ ಸ್ಫೂರ್ತಿದಾಯಕ ಆದಮೇಲೆ ಸೊ ವಿಡಿಯೋಸ್ಗಳನ್ನ ಮಾಡ್ತಾ ಮಾಡ್ತಾ ಬಂದರು. ಸೊ ಒಂದು ತುಂಬಾನೇ ನಲ್ಲಿ ಮೂಳೆ ಅಂತಕ್ಕಂಥದ್ದು ಇವರ ಒಂದು ತುಂಬಾನೇ ವೈರಲ್ ಆಯಿತು ಯೂಟ್ಯೂಬ್ ವಿಡಿಯೋ. ಸೊ ಆ ಒಂದು ಯೂಟ್ಯೂಬ್ ವಿಡಿಯೋಗಳಲ್ಲಿ ಸತತ ಒಂದು 3 ನಿಮಿಷಗಳ ಕಾಲ ಸತತ ಒಂದು ಮಾತನಾಡಿದ್ದಾರೆ. ಸೊ ಅದು ತುಂಬಾನೇ ವೈರಲ್ ಆಗಿಬಿಡ್ತು. ಅದಾದ ನಂತರ ಗಿಲ್ಲಿ ಅವರಿಗೆ ಕೆಲವೊಂದಿಷ್ಟು ಪ್ರಶಂಸೆಗಳು ಬರೋಕ್ಕೆ ಸ್ಟಾರ್ಟ್ ಆದವು. ಅದಾದ ಮೇಲೆ ಗಿಲ್ಲಿ ಅವರು ಒಂದು ಕಾಮಿಡಿ ಕಿಲಾಡಿಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೊ ತುಂಬಾನೇ ಚೆನ್ನಾಗಿ ಒಂದು ಕಾಮಿಡಿಗಳನ್ನ ಮಾಡ್ತಾ ಮಾಡ್ತಾ ಬಂದರು. ಅಲ್ಲಿ ತುಂಬಾನೇ ಫೇಮಸ್ ಆಗಿ ಹೋಗ್ಬಿಟ್ರು ಗಿಲ್ಲಿ ಅವರು. ತುಂಬಾನೇ ಫೇಮಸ್ ಆದ ನಂತರ ಸೊ ಏನಾಯ್ತಪ್ಪ ಅಂತಂದ್ರೆ ಅಲ್ಲೂ ಕೂಡ ಒಂದು ರನ್ನರ್ ಅಪ್ ಆಗಿ ಗಿಲ್ಲಿ ಅವರು ಹೊರ ಬಂದರು. ಅದಾದ ಮೇಲೆ ಒಂದಾದ್ಮೇಲೆ ಒಂದು ಶೋಗಳಿಗೆ ಗಿಲ್ಲಿ ಅವರು ಎಂಟ್ರಿಯನ್ನ ಕೊಡ್ತಾ ಬಂದರು. ಸೊ ಒಂದು ಕಾಮಿಡಿ ಕಿಲಾಡಿಗಳಾದ್ಮೇಲೆ ಸರಿಗಮಪಕ್ಕೆ ಕೂಡ ಒಂದು ದಿನ ಮಾತ್ರ ಎಂಟ್ರಿಯನ್ನ ಕೊಟ್ಟಿದ್ರು. ಹಾಗೆ ಈ ಕಡೆ ನೋಡ್ಬೇಕಪ್ಪ ಅಂತಂದ್ರೆ ಕರ್ನಾಟಕ ಡ್ಯಾನ್ಸ್ ಅಲ್ಲಿ ಒಂದು ಗಗನ ಅವರ ಜೊತೆ ತುಂಬಾ ಚೆನ್ನಾಗಿ ಮಿಂಚಿದ್ರು. ಸೊ ಗಗನ ಇವರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ. ಸೊ ಅಲ್ಲೂ ಕೂಡ ಒಂದು ಪ್ರೀತಿ ಪ್ರೇಮ ಅಂತ ಒಂದು ಸುದ್ದಿಯನ್ನು ಎಬ್ಬಿಸ್ಬಿಟ್ಟು ಅಲ್ಲೂ ತುಂಬಾನೇ ಪಾಪ್ಯುಲರ್ ಆದ್ರು. ಸೊ ತುಂಬಾನೇ ಚೆನ್ನಾಗಿ ಕೂಡ ಅಲ್ಲೂ ಕೂಡ ಒಂದು ಆಕ್ಟರ್ನ ಮಾಡಿದ್ರು. ಸೊ ಅದಾದ್ಮೇಲೆ ಒಂದಾದ್ಮೇಲೆ ಒಂದು ಇವರಿಗೆ ಅವಕಾಶಗಳು ಬರೋಕೆ ಸ್ಟಾರ್ಟ್ ಆದವು. ತುಂಬಾನೇ ಖುಷಿ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಒಂದು ಹಳ್ಳಿ ಪ್ರತಿಭೆ ಇಲ್ಲಿವರೆಗೂ ಬೆಳೆದಿದೆಯಪ್ಪ ಅಂತಂದ್ರೆ ಸೊ ಅದಾದ್ಮೇಲೆ ಒಂದಾದ್ಮೇಲೆ ಒಂದು ಪ್ರತಿಭೆಗಳು ಬರೋಕೆ ಸ್ಟಾರ್ಟ್ ಆದವು. ಸೊ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಮೊನ್ನೆ ಅಷ್ಟೇ ಬಿಗ್ ಬಾಸ್ ನಲ್ಲಿಗೆ ಕೂಡ ಹೋದ್ರು. ಅಲ್ಲೂ ಕೂಡ ಕಾವ್ಯ ಶೈವ ಅವ್ರ ಜೊತೆಗೆ ಕೆಲವೊಂದಿಷ್ಟು ಪ್ರೀತಿ ಪ್ರೇಮ ಅಂತಕ್ಕಂಥದ್ದು ಒಂದಿಷ್ಟು ಹೊರಬಂದು ಸೊ ಅಲ್ಲೂ ಕೂಡ ತುಂಬಾನೇ ಫೇಮಸ್ ಆದ್ರು. ಕಾವ್ಯ ಶೈವ ಇವರಿಬ್ರು ಸೇರಿ ಮೂವಿ ಮಾಡಬೇಕು ಅನ್ನೋದು ಅಭಿಮಾನಿಗಳ ಆಸೆ ಕೂಡ ಆಗಿತ್ತು. ಸೊ ಇತ್ತೀಚೆಗೆ ನೋಡ್ಬೇಕಪ್ಪ ಅಂತಂದ್ರೆ KVN ಪ್ರೊಡಕ್ಷನ್ ಅಡಿಯಲ್ಲಿ ಇವರ ಸಿನಿಮಾ ಕೂಡ ಬರ್ತಾ ಇದೆ. ಸೊ ಗಿಲ್ಲಿ ಅವರು ಕೂಡ ಒಂದು ನಾಯಕನಾಗಿ ಮೊದಲ ಬಾರಿಗೆ ಒಂದು ಪಾತ್ರವನ್ನ ಮಾಡ್ತಾ ಇದ್ದಾರೆ. KVN ಪ್ರೊಡಕ್ಷನ್ ಅಂದ್ರೆ ಅದು ಸಾಮಾನ್ಯದ ಮಾತಲ್ಲ. ಯಾಕಪ್ಪ ಅಂತಂದ್ರೆ ಒಂದು ದೊಡ್ಡ ದೊಡ್ಡ ಕನ್ನಡ ಇಂಡಸ್ಟ್ರಿಗೆ ಸಿನಿಮಾಗಳನ್ನ ಕೊಟ್ಟಂತ ಪ್ರೊಡಕ್ಷನ್ ಯಾವ್ದಾದ್ರು ಇದ್ರೆ ಅದಕ್ಕೆ KVN ಪ್ರೊಡಕ್ಷನ್ ಅಂತಕ್ಕಂಥ ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಈಗಾಗಲೇ ನಾವು ಫ್ಯಾನ್ ಒಂದು ವರ್ಲ್ಡ್ ಮೂವಿಯನ್ನ ನೋಡ್ತಾ ಇದ್ದೀವಿ. ಸೊ ಯಾವ್ದಪ್ಪ ಅಂತಂದ್ರೆ ಒಂದು ಟಾಕ್ಸಿಕ್ ಸಿನಿಮಾ ಕೂಡ ಒಂದು KGF ಆಗಲಿ ಟಾಕ್ಸಿಕ್ ಸಿನಿಮಾ ಆಗಲಿ ಸೊ KGF ಅಲ್ಲ ಸೊ ಟಾಕ್ಸಿಕ್ ಸಿನಿಮಾನ ಕೂಡ ಇದೇ ಒಂದು ಪ್ರೊಡಕ್ಷನ್ ಅಡಿಯಲ್ಲಿ ನಿರ್ಮಾಣವಾಗ್ತಾ ಇದೆ. ಸೊ ಅಂತಹ ದೊಡ್ಡ ಪ್ರೊಡಕ್ಷನ್ ಗಿಲ್ಲಿ ಅವರ ಒಂದು ಚಿತ್ರ ಕೈ ಹಾಕಿದೆ ಅಂದ್ರೆ ಖಂಡಿತವಾಗ್ಲೂ ಗಿಲ್ಲಿ ಅವರ ಈ ಮೂವಿ ಸಕ್ಸಸ್ ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಒಂದು ಗಿಲ್ಲಿ ಅವರ ಮೂವಿಗೆ ಕಾವ್ಯ ಶೈವ ಅವರ ಹೀರೋಯಿನ್ ಆಗಲಿದ್ದಾರೆ ಅನ್ನೋದು ಕೂಡ ತುಂಬಾ ಸ್ಪಷ್ಟವಾಗಿ ನಮಗೂ ಕೆಲವೊಂದು ಮೂಲಗಳಿಂದ ತಿಳಿದು ಬಂದಿದೆ. ಸೊ ಒಂದು ಕಾವ್ಯ ಶೈವ ಅವರು ಹೀರೋಯಿನ್ ಆಗಲಿ ಅಂತಕ್ಕಂಥದ್ದು ಎಲ್ಲರ ಆಸೆ ಕೂಡ ಆಗಿದೆ. ಸೊ ಈ ಒಂದು ಕಾವ್ಯ ಶೈವ ಹಾಗೆ ಗಿಲ್ಲಿ ಇವರಿಬ್ಬರ ಜೋಡಿ ಬಗ್ಗೆ ನಿಮ್ಗೆ ಏನಿಸುತ್ತೆ, ಹಾಗೆ ಒಂದು ಪಳಾರ್ ಮೂವಿ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಒಂದು ಪೋಸ್ಟರ್ ಬೇಕಾಗಿದ್ರೆ ಗಿಲ್ಲಿ ಹಾಗೆ ಒಂದು ಕಾವ್ಯ ಶೈವ ಅವರು ಇಬ್ರು ಈ ಒಂದು ಚಿತ್ರದಲ್ಲಿ ನಟನೆಯನ್ನ ಮಾಡ್ತಿದ್ದಾರೆ ಅನ್ನೋದು ಏನಾದರೂ ಪ್ರೂಫ್ ಬೇಕಿದ್ರೆ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ನಾನು ನಿಮಗೆ ನೇರವಾಗಿ ಕಳಿಸ್ತೀನಿ.